ನನ್ನ ವಾಚ್ ಎಲ್ಲಿಟ್ಟಿ? ಇವ್ರಿ ನಾನು ತಯಾರಾಗತ್ತೇನೆ ಆಫೀಸಿಗೆ. ವಾಚ್ ಎಲ್ಲಿಟ್ಟಿ ಅಂತಂದ್ರೆ ನಿನ್ನೆ ರಾತ್ರಿ ಬಂದು ಬಿಚ್ಚಿದ್ ನೀವ ಅಲ್ಲನ? ಪ್ಯಾಂಟಿನ ಜೋಬ್ನಾಗ ಇಟ್ಟೆ ಆಯ್ತು ನೋಡ್ತೀನಿ. ಬಟ್ ನಾನು ಅಷ್ಟಕ್ಕೆ ಹಾಕು. ಆಯ್ತು. ಇವ್ರಿ ಮನೆ ಸ್ವಚ್ಛ ಮಾಡ್ಬೇಕು. ಮನೆ ಓಪನಿಂಗ್ ಅಂತೇಳಿ ಬಂದೆಲ್ಲ ಗಲೀಜು ಮಾಡೋಗ್ಯಾರ. ಆದಷ್ಟು ಮಟ್ಟಿಗೆ ಸ್ವಚ್ಛ ಮಾಡ್ಕೊಂಡೇನಿ. ಉಳಿದಿದ್ದು ದಿನ ಸ್ವಲ್ಪ ಮಾಡ್ಕೊಂಡು ಕ್ಲಿಯರ್ ಮಾಡಿಬಿಡ್ಬೇಕು. ಅಲ್ಲ ಇನ್ನೂ ಮಾತಾಡ್ಕೊಂತ ಇಲ್ಲೇ ನಿಂತೀಯಾ? ತಂದೆ ಹೊಟ್ಟೊಂದು ಜಗ್ಗಿಸ್ತೈತಿ. ಯಾಕೆ ನೀನು ರಾತ್ರಿ ಬರೋಬ್ಬರಿ ಊಟ ಆಗಲಿಲ್ಲ? ಪಲಾವನ್ನ ಮಾಡಿದ್ಲ, ಆ ಪಲಾವ್ ತಿಂದು ಹೊಟ್ಟೆ ತುಂಬೇ ಇಲ್ಲ. ಬಿಸಿ ಮ್ಯಾಗಿ ತಗೋರಿ. ಏನ ಮ್ಯಾಗಿನ? ಅಲ್ಲಿ ಈ ಮ್ಯಾಗಿ ಎದಕ್ಕೆ ಮಾಡಕ್ ಹೋದಿ? ರೀ ಅವಸರಾತ್ರಿ, ಇವತ್ತೊಂದಿನ ತಿನ್ರಿ, ಏನಾಗಲ್ಲ. ನೋಡು ಇವತ್ತು ಒಂದಿನ ಅಂತಂತಿ. ನಿನ್ನೆ ನಾ ಅನ್ನ ಜಾಸ್ತಿ ಉಣ್ಣಂಗಿಲ್ಲ ಅಂತ ಗೊತ್ತಿದ್ದು ಪಲಾವ್ ಮಾಡಿ. ನಿನ್ನೆ ಮಧ್ಯಾಹ್ನನೂ ಅದು ಎಂಥದ ಏನೋ ಮಾಡಿದ್ದೆಪ್ಪ, ಅದು ನನ್ಗದೇನು ಸೇರ್ಲಿಲ್ಲ. ಮಧ್ಯಾಹ್ನ ಬಿಡು, ನಾನು ಊಟ ತಲೆ ಕೆಡಿಸ್ಕೊಲಿಲ್ಲ. ಅಲ್ಲಿ ಆ ಕಡೆ ನಮ್ಮವ್ನ ಮನ್ಯಾಗ ಆಗಿತ್ತು ಬಿಟ್ಟೆ. ಈಗ ಈ ಮ್ಯಾಗಿ ಮಾಡ್ಕೊಕೂತಿ. ಇವೆಲ್ಲ ನಂಗೆ ತಿನ್ನಕ್ಕೆ ಆಗಂಗಿಲ್ಲಪ್ಪ. ಬಿಸಿ ಉಪ್ಪಿಟ್ಟು ಮಾಡ್ಬೇಕಿತ್ತ? ಅಲ್ಲ ಬಿಸಿ ಉಪ್ಪಿಟ್ಟು ಮಾಡಿದ್ರೆ ಹೊಡೆ ತುಂಬ ಗಟ್ಟಕ್ಕಿತ್ತಾಗ ಒಂದು ಅವಲಕ್ಕಿ ಉಪ್ಪಿಟ್ಟು ಚುಮ್ಮರಿ ಏನಾರು ಒಂದು ಮಾಡೋದು ಬಿಟ್ಟು ಈ ಮ್ಯಾಗಿ ಮಾಡ್ಕೊಕೂತಿ. ನನಗೆ ಸೇರಂಗಿಲ್ಲದ ಆ ಫ್ಲೇವರ್ ನಂಗೆ ಇಷ್ಟ ಆಗಂಗಿಲ್ಲ. ಸಣ್ಣರಿದ್ದಾಗ ಏನೋ ತಿಂತಿದ್ವಿ ಏನ, ಈಗ ನಮ್ಗೆ ಅವೆಲ್ಲ ಇಂಟ್ರೆಸ್ಟ್ ಇಲ್ಲ, ತಿನ್ಬೇಕಂತ ಅನ್ಸಂಗಿಲ್ಲ. ರೀ ಆ ಮನಿ ಒಳಗಂತೂ ನೆಮ್ಮದಿಯಾಗಿ ಒಂದು ಏನು ಮಾಡ್ಕೊಂಡು ತಿನ್ನಕ್ಕೆ ನನಗೆ ಅಕ್ಕಿದ್ದಿಲ್ಲ. ಯಾಕಂದ್ರೆ ಏನು ಮಾಡ್ಬೇಕು ಅದನ್ನೇ ತಿನ್ಬೇಕಿತ್ತು. ಇಲ್ಲಾರ ನನ್ನ ಇಷ್ಟ ಬಂದಿದ್ದನ್ನೆಲ್ಲ ಮಾಡ್ಕೊಂಡು ತಿನ್ನಕ್ಕೆ ನನಗೆ ಒಟ್ಟು ಅವಕಾಶ ಮಾಡಿಕೊಡ್ರಿ. ಹೊಳ ಬಳ ಅದ ರೊಟ್ಟಿ ಚಪಾತಿ ಅದ ಅನ್ನ ಸಾರು ಇಂಥವು ತಿನ್ನೋದು ಬಿಡ್ರಿ ಒಂದು ಸ್ವಲ್ಪರ. ಅಯ್ಯೋ ದೇವ್ರೆ, ನಂಗೆ ಇಷ್ಟ ಬಂದು ಏನು ತಿನ್ನಕ್ಕೆ ಆಗಂಗಿಲ್ಲನ? ನೋಡ, ನಿನಗೇನಾರ ಬೇಕಾದ್ರೆ ಮಾಡ್ಕೊಂಡು ತಿನ್ನು. ನನಗೆ ಅಂಥವೆಲ್ಲ ಮಾಡ್ಕೊಡಕ್ಕೆ ಹೋಗ್ಬೇಡ. ನನಗೆ ಈ ಮ್ಯಾಗಿ ಈ ಪಾಸ್ತಾ ನೂಡಲ್ಸ್ ನಂಗೆ ಸೇರುವುದಿಲ್ಲ ಮರ. ನಂಗೆ ತಿನ್ನಕ್ಕೆ ಇಷ್ಟ ಆಗಂಗಿಲ್ಲ. ನಾ ಸಣ್ಣಂದಿರ್ತಾದ್ರೂ ಅಂಥವೆಲ್ಲ ತಿಂದಿಲ್ಲ. ಏನು ಯಾವಾಗ ಒಮ್ಮೆ ಆಸೆಗೆ ಬಂದು ಈ ದೋಸ್ತರ ಜೊತೆ ಹೊರಗೆ ಹೋದಾಗ ಓದಾಕೋದಲ್ಲೇ ಏನೋ ಅನಿವಾರ್ಯ ಅಂತ ತಿಂತಿದ್ನೇ ಹೊರತು ನಮ್ಮವು ಯಾವಾಗಿದ್ರು ಜೋಳದ ರೊಟ್ಟಿ ಚಪಾತಿ ಅನ್ನ ಸಾರು ತಂಬುಳಿ ಮುದ್ದಿ ಏನು ಆಮ್ಯಾಗ ಏನದು ಇದು ಜುಣಕ ಇಂಥವ ರುಚಿ ಮಾಡಿಕೊಡ್ತಿದ್ಲು. ಆಯ್ತು ತಗೋರಿ, ಇವತ್ತೊಂದಿನ ಮಾಡೇನು ತಿನ್ರಿ. ನಾಳೆ ಬೇರೆ ಏನಾರ ಮಾಡ್ತೇನಂತ. ಮಧ್ಯಾಹ್ನ ಊಟಕ್ಕೆ ನಾನು ಡಬ್ಬಿ ಗಿಬ್ಬಿ ಕಟ್ಟಿಲ್ಲ. ಏನು ನನಗಾಗ್ಲಿಲ್ರಿಪ್ಪ, ಇವತ್ತು ಹೇಳೋದ ತಡ ಆಗಿಬಿಡ್ತು. ಎಷ್ಟು ದೌಡ್ ಹೇಳ್ಬೇಕಂತ ಅನ್ಕೊಂಡಿನಿ. ಸುಸ್ತಾಗಿತ್ತ ಏನೋ ಅದಕ್ಕೆ ಹೇಳೋದ ತೀರ 9 ಗಂಟೆಗೆ ಎದ್ದೇನಿ. ಅದ್ರೊಳಗೆ ಎದ್ದು ಸ್ನಾನ ಜಳಕ ಒಂಚೂರು ಕಸ ಹೊಡ್ಕೊಂಡೆ. ಆಮೇಲೆ ಒಂದು ಸ್ವಲ್ಪ ದೇವ್ರ ದೀಪ ಹಚ್ಚಿದೆ. ನೋಡ್ರಿ ಈಗ ಮ್ಯಾಗಿ ಮಾಡೀನಿ. ಆಫೀಸಿಗೆ ನಿಮ್ಮ ಜೊತೆಗೆ ಬರ್ಬೇಕು. ಅಯ್ಯೋ ಆಗವಲ್ತ್ರಿ. ಬ್ಯಾಡ, ಕೆಲಸ ಮಾಡೋದು ಆರಾಮ್ ಮನ್ಯಾಗಿರ ಅಂತ ಹೇಳ್ಬೇಕು ಅನ್ಸಕತ್ತೈತಿ. ಲೋನ್ ತಗ್ಸಿಯಲ್ಲ, ಬೇಕಾದಷ್ಟು ಹೆಸರ್ಲೆ ಏನ. ಈಗ ಅದನ್ನ ಲೋನ್ ಕಟ್ಬೇಕಂದ್ರ ಮನಿನೂ ನಡಿಬೇಕು, ಲೋನು ಕಟ್ಬೇಕು ಅಂದ್ರೆ ನೀನು ದುಡಿಬೇಕು ಅಷ್ಟೇ. ತಗೋರಿ, ಈಗ ಅದಕ್ಕೆ ನಾನೇನಾರು ದುಡಿಯಕ್ಕೆ ಒಲ್ಲೆ ಅಂದೇನ? ನಂಗೂ ಕೆಲಸ ಮಾಡಕ್ಕೆ ಇಷ್ಟನ. ಈಗ ಆಗೈತಿ ತಿನ್ರಿ. ಬೇಡ, ನನಗೆ ಮ್ಯಾಗಿ ಬೇಡ. ನೀ ತಿಂದು ಹೊರಗೆ ಬಾ, ಬೇಡ. ನಾ ಬೈಕ್ ಕಡೆ ಇರ್ತೀನಿ. ಆಗ ಅಲ್ಲಿ ಅವು ಹೇಳ್ತೇನೆ, ಹೋಗ್ಬರ್ತೇನೆ ಇವಾಗ ಕೆಲ್ಸಕ್ಕೆ ಅಂತೇಳಿ. ಅಲ್ಲ ಈಗ ನಾವು ಇಲ್ಲದೇವಲ್ಲ, ಈಗೂ ಹೇಳ್ಬೇಕಾ? ಅಂದ್ರ ಏನ್ ನಿನ್ ಮಾತಿನ ಅರ್ಥ? ಅಂದ್ರ ಮನಿ ಬಿಟ್ಟು ನಾವು ಹಿಂಗೆ ಹೊರಗದೆ ಅಂದ್ಬಿಟ್ಲೆ ಅವ್ವ ಮಗಗ ಸಂಬಂಧ ಇಲ್ಲ ಅಂತ ಅರ್ಥನ? ಹಂಗಾರೆ ಮತ್ತೆ ನೀ ನಿಮ್ಮವು ದಿನಾ ಫೋನ್ ಹಚ್ತೀಯಲ್ಲ, ಅವ್ವ ಆರಾಮಿದ್ಯಾ ಉಂಡ್ಯಾ ತಿಂದ್ಯಾ ಏನೇನೇನೇನೇ ಮಾತಾಡ್ತಿರ್ತೀಯಲ್ಲ, ಮತ್ತೆ ಯಾಕೆ ಹಚ್ತಿ? ಬಿಡು, ಹಚ್ಚಾಕ್ ಹೋಗ್ಬಿಡ. ಸತ್ತಾಳ ನಿಮ್ಮವು ಅಂತ ಕೈ ಬಿಟ್ಬಿಡು. ಏನ್ ನಿನ್ ಮಾತಿನ ಅರ್ಥ? ಪಾಪ ನನ್ನ ಮಗ ತಾಯಿ ಮ್ಯಾಗ ಎಷ್ಟು ಪ್ರೀತಿ ಐತಿ. ಇಂಥ ಹೆಂಡ್ತ್ಯಾರ ಇವ್ರಿಗೆ ಅದು ಏನು ಖುಷಿ ಸಿಗ್ತೈತೆ ಏನಪ್ಪ. ತಾಯಿ ಮಗನ ದೂರ ಮಾಡೋದ್ರಾಗ. ಅಲ್ಲ ಮನುಷ್ಯ ಇಷ್ಟು ಕ್ರೂರವಾಗಿ ನಡ್ಕೊಳ್ಳೋದ? ನಾನೇನು ಇವ್ರ ಹತ್ರ ಹಣ ಆಸ್ತಿ ಕೇಳ್ತೇನೆ, ಏನು ರೊಕ್ಕ ರೂಪಾಯಿ ಕೊಡಂತೇನೆ, ಏನು ಇವ್ರ ಪಗಾರ ಎಷ್ಟು ಅಂತ ಕೇಳ್ತೇನೆ, ಏನು ಇವ್ರ ಮನೆಗೆ ಬಂದು ಕುಂತು ಚಹಾ ಕುಡಿಯಾಕತ್ತೇನೆ. ನನ್ನ ಮಗ ನನ್ನಂತೇಳಿ ಮಾತಾಡೋದು ಈಕೆ ಕಷ್ಟ ಆಗಿಬಿಡ್ತಲ್ಲ. ಅಯ್ಯೋ ದೇವ್ರೆ, ಎಂಥ ಕಾಲ ಬಂತಪ್ಪ. ಮನುಷ್ಯನ ಸೇರೋದಿಲ್ಲಲ್ಲ. ಯಾಕೆ ಹಿಂಗೆ? ಹೆಣ್ಣಿಗೆ ಹೆಣ್ಣ ಶತ್ರು ಅನ್ನಂಗೆ. ನಾಳೆ ಈಕಿ ಹೊಟ್ಟಾಗೂ ಒಂದು ಹುಟ್ಟತೈತಿ. ಅವಾಗ ಹೆಂಗೆ ಮಾತಾಡ್ತಾಳೋ ಹೆಂಗೆ ನಡ್ಕೊಂತಾಳೋ ಆಕಿಗೆ ಬಿಟ್ಟಿತ್ತು. ಬಾಯಿ ಮುಚ್ಕೊಂಡಿದ್ರು ಚಲೋ. ಇದನ್ನು ನೀನ ತಿಂದು ಎದ್ದು ಬಾ. ಏನ ನಾನು ಅವನ ಮನೆಗೆ ಹೋಗ್ಬರ್ತೇನೆ. ಪಾಪ ನನ್ನ ಮಗ ಏನಾರು ತಿಂದತೆ ಬಿಟ್ಟತ್ತೆ. ಇನ್ನೊಂದು ಹಾಕ್ಲೇನ್ರಿ? ಬೇಡ ಮರ ಸಖತ್ 4ನೇ ಎದ್ದಿದ್ದು ತಿನ್ನಾಕತ್ತಿರೋದ. ಇನ್ನೂ ಒಂದು ತಾಟ್ನೇ ಐತೆ. 5 ತಾಲಿಪಟ್ಟೆ ಅದು ಒಟ್ಟ ಮಸ್ತಾಗೈತೆ. ಹದ ಅವು ಹಾಕಿರ್ಬೇಕು ಇದನ್ನ. ಹದ ಹೌದಲ್ಲ? ಅತ್ತಿಯರ್ ಹದ ಹಾಕಿ ನಾದಿ ಕೊಟ್ರ ನಾ ಮಾಡಕತ್ತೆ. ಬಾ ಒಳಗೆ ಬಾ. ಏನಿಲ್ಲ, ಆಫೀಸ್ ಹೊಂಟಿದ್ದೆ, ಅವು ಹೇಳೋಗಣ ಅಂತ ಬಂದೆ. ಅವು ಅದಕ್ಕೆಮ್ಮ ಅಯ್ಯೋ ಅತ್ತಿಯರ ಹಿತ್ಲ ಕಡೆ ಹೋದಂಗಾತ. ನಾ ಏನೇ ನಿಮ್ಮನಿಗೆ ಬಂದ್ರನ ಅಂತ ಮಾಡಿದ್ದೆ. ಬಂದಿಲ್ಲ ನಂಗಾರ. ತಡಿ ಹಂಗಾರ ನಾ ಒದ್ರ ಬರ್ತೇನೆ. ಕುಂದ್ರಪ್ಪ. ಅತ್ತಿಯರ ನೀವು ಅಡಿಗೆ ಮನೆಗೆ ಬಂದು ಯಾವಾಗ ಬಂದ್ರಿ? ನಾನು ನೋಡೇ ಇಲ್ಲಲ್ಲ. ನಾಷ್ಟ ಮಾಡಕತ್ತಿರನೆ? ಬರ್ರಿ ಈ ಕಡೆ. ಯವ್ವ ಆಫೀಸ್ಗೆ ಹೋಗ್ಬರ್ತೇನೆ. ಏನ ಒಂದೆರಡು ತಾಲಿಪಟ್ಟಿ ತಿಂದೋಗ್ಲಾ? ಅಲ್ಲ ಅತ್ತಿಯರ ತಾಲಿಪಟ್ಟಿ ತಿನ್ನಂತೀರಿ ನೀವು. ಈಗ ರುಚಿ ಅದು ಪೇಟೆಗೆಲ್ಲ ಮಾಡ್ತಾರಲ್ಲ, ಹಂಗೆ ಸಿಟ್ಯಾನಂಗೆ ಇಡ್ಲಿ ದೋಸೆ ಅಲ್ಲ ನಾವು ಮಾಡ್ತೇವಿ. ನಮ್ದು ಅವಾಗೊಮ್ಮೆ ಯಾವಾಗಾರ ಇರ್ತೈತಿ. ಅಲ್ಲೇ ಆಕಿ ದಿನಂಪ್ರತಿ ಅಂಥವ ತಿಂದೋರು. ಅದು ಎಂಥದ ಪುಳಿಯೋಗರಿ ಇಡ್ಲಿ ದೋಸೆ ಆಮ್ಯಾಗ ಏನೇನೋ ಮಾಡ್ತಿದ್ಲಪ್ಪ. ಎಂಥದ ಕಟ್ಟಿಲೇಟ ಏನೋ ಅಂತಿದ್ಲಪ್ಪ. ಅವೆಲ್ಲ ತಿನ್ನಕ್ಕೆ ಇಷ್ಟ ಆಕಿಗೆ. ಈಗಂತೂ ಬಿಡು, ಆರಾಮ್ ತಂದ ಕೈ ತಂದ ಬಾಯಿ ಅಡುಗೆ ಮನ್ಯಾಗ ರುಚಿ ಮಾಡಿ ಕೊಟ್ಟಿರ್ಬೇಕು. ಹೌದಿಲ್ಲ? ಹೌದಿಲ್ಪ? ಮಸ್ತ್. ಏನು ಮಾಡಿದ್ಲ ನಾಷ್ಟ?
ಬಿಡ ಇರಮ್ಮ, ಅದು ಏನಾರ ಯಾಕೆ ಮಾಡ್ಕೊಲಿ. ಆದ್ರೂ ನನ್ನ ಮಗ್ಗ ನನ್ನ ಕೈಯಾರೆ ಒಂದು ತಾಲಿಪಟ್ಟಿಯಾರ ತಿನ್ನಿಸ್ಲಿಕ್ಕಂದ್ರೆ ನನ್ನ ಸಮಾಧಾನಕತ್ತನ. ಬರಪ್ಪ ಬಾ. ಇಲ್ಲ ಬಾ, ತಿಂದ ಬಂದೇನಿ. ಅದು ಎಂತದ ಇದು ಮಾಡಿದ್ಲ, ಹಿಟ್ಟಿನ ದೋಸೆ ಮಾಡಿದ್ಲಿ, ಅಂತದ ರುಚಿಯಾಗಿತ್ತು. ಅದನ್ನ ತಿಂದು ಬಂದೆ. ಅವನ ಕೈಯಂದ ಒಂದು ತಾಲಿಪಟ್ಟಿ ತಿನ್ನಂಗಿಲ್ಲ ನಮ್ಮ ಮಗನ. ಹ್ಞೂ ತಿಂತಾನವ. ತಿನ್ ನಂಗೆ ಬೇರೆ ಹಾಕಿ ಕೊಡ್ತಾರ ಅದಕ್ಕಮ್ಮ. ನೀ ತಿನ್ ಪಾಪ ಹಾಕೊಂಬಂದಿ. ಇಲ್ಲಪ್ಪ, ನಿನಗೆ ಹಾಕೊಂಬಂದಿದ್ದೆ, ನನಗಲ್ಲ. ತಿನ್ ಜರ ಇನ್ನೊಂದು ಎರಡು ತರ್ತೀನಿ, ಅತ್ತಿಯಾರ ಹಾಕ್ಕೊಂಡೆ ನೀ ತಿನ್ರಿ. ನಾನು ಹಿಟ್ಟಷ್ಟಕ್ಕಷ್ಟು ನಾದಿದ್ನಿ ಏನು ಅತ್ತಿಯರಿಗೆ ಹೇಳಿದಾಗ. ಇನ್ನೊಂದು 2 ಮುಟ್ಟಿಗೆ ಹಿಟ್ಟು ಜಾಸ್ತಿನಾರ ಒಗಿಬೇಕಿತ್ತು. ಇನ್ನೆಷ್ಟಕ್ಕವು ಉಳ್ಳಿ? 1 2 3 4. ನನಗೆ ಒಂದು 2 3 ಬೇಕು. 2 ತಿಂದ್ರೆ ಹೊಟ್ಟೆ ತುಂಬಕ್ಕಲ್ಲ. ರಾತ್ರಿ ನಾನು ಒಗ್ಗರಣೆ ಹಾಕೊಂಡ್ಬಿಡ್ತೀನಿ. ಮಾವಾರಿಗೆ 1 2 ಅಷ್ಟ ತಿನ್ನೋದವ್ರು, ಅತ್ತಿಯರಿಗೆ 1 2 ಅದಾವ. ಇನ್ನೆರಡು ಎಕ್ಸ್ಟ್ರಾ ಅದಾವು, ತಿನ್ವಲ್ರಾಕ. ನಂಗೆ ಯಾಕೆ ನೀನು ಹೊಟ್ಟೆ ತುಂಬಿಲ್ಲ ಅನ್ನಿಸ್ತೇಪ್ಪ. ತಿನ್ನು ಮಗನ. ಹ್ಞೂ ಅವ್ವ ಎಷ್ಟು ರುಚಿಯಾಗೈತಿ ಬಿ. ತಿನ್ನ ಇನ್ನೊಂದು 2 ಬೇಕಾರೆ ತರ್ತಾಳಕ್ಕೆ ತಿನ್ನ. ಅಲ್ರಿ, ಓ ತಾಲಿಪಟ್ಟಿ ತಿನ್ನಕತ್ತೀರನ? ಅಲ್ಲ, ನಾ ಮಾಡಿದ ಮ್ಯಾಗಿ ನಿಮ್ಗೆ ಗಂಟ್ಲಾಗಿ ಇಳಿಲಿಲ್ಲ, ತಾಲಿಪಟ್ಟಿ ತಿನ್ನಕತ್ತೀರನ? ಎಂಥ ರುಚಿ ಮ್ಯಾಗಿ ಮಾಡಿದ್ದೆ. ಬೇಡ ಅಂತೇಳಿ ಬಿಟ್ಕೊಟ್ಟಿಲ್ ಬಂದು ನಾನು ಹಿಂತಿ ಆ ಹೊಲಸು ಮ್ಯಾಗಿ ಮಾಡಿದ್ಲು, ತಿನ್ನಂಗ ಆಗಲಿಲ್ಲ, ಹಂಗೆ ಹಿಂಗಂತೆ ಚಡ ಹೇಳಿ ಎತ್ಬೇಕತ್ತ ಇವರಿದ್ರೇನು ಮಸ್ಕಿರಿ ಮಾಡಿ ತಾಲಿಪಟ್ಟಿ ತಿನ್ನತ್ತೀರನ ಕೇಳಿಸ್ಕೊಂಡು. ನನ್ನ ಮಗ ನೀ ಮ್ಯಾಗಿ ಮಾಡಿದ್ದೆ ಅಂತನೂ ಹೇಳಿಲ್ಲ, ಏನು ಹೇಳಲಿಲ್ಲವ. ಏನು ನಾನು ನನ್ನ ಮಗ ತಿನ್ನಪ್ಪ ಅಂತೇಳಿ 2 ತಾಲಿಪಟ್ಟಿ ಕೊಟ್ಟಿದ್ದೆ. ಏನು ಹಂಗೆ ಹೆಂಡತಿ ಸುದ್ದಿನ ಮನ್ಯಾಗ ಆಗಿದ್ದನ್ನ ಹೊರಗೆ ಬಂದು ಹೇಳ್ಕೊಂಡು ಆಡ್ಕೊಂಡು ನಕ್ಕಿ ಸೈ ಮಾಡಿ ತನ್ನ ಕೆಲಸ ಸಾಧಿಸ್ಕೊಳ್ಳೋ ಬುದ್ಧಿ ನಾನು ಕಲಿಸಿಲ್ಲ ನನ್ನ ಮಗ. ಈಗ ನೋಡಿ ಅಲ್ಲೇನಾತನ ನಮಗೆ ಗೊತ್ತೂ ಇಲ್ಲ, ನೀನೇ ಬಂದಿಲ್ಲ ಹೇಳೋದಕ್ಕೆ. ಹೆಂಡತಿಗೆ ಮರ್ಯಾದೆ ಕೊಡೋದು ಕಲ್ಸೇನೆ ನಾನು. ಹೌದಾ, ಹೋಲ್ಬಿಡ್ರಿ ಅತ್ತಿಯರ. ನಾ ಆಫೀಸ್ಗೆ ಬರ್ತೇನೆ ರೀ ಹಂಗಾರ ಇವ್ರ ಜೊತೆಗೆ. ಚಾವಿ ಅತ್ತಿಯರ ಇಲ್ಲೇ ಕೊಟ್ಟು ಹೋಗ್ಬೇಕಂದೆ, ಮತ್ತು ಚಾವಿ ಇಟ್ಕೊಂಡು ಹೊಂಟೇನೆ. ಬೇಡ, ಏನು ಕೊಟ್ಟೋಬೇಡ. ನೀ ಕೊಟ್ಟೋದ್ರು ಆ ಚಾವಿ ತೆಗೆದು ಒಳಗೆ ಹೋಗೋರ ಯಾರು? ಆ ಚಾವಿ ಅವಶ್ಯಕತೆ ಇರೋ ನಮಗೆ ಎದಕ್ಕೈತವ. ಬೇಡ, ಚಾವಿ ಏನು ಕೊಡಬೇಡ. ನಿನ್ನ ಚಾವಿ ನಿನ್ನ ಮನೆಗೆ ನೀ ತೊಗೊಂಡೋಗು. ಅವ ಹೊತ್ತ ನನ್ನ ಹೊಟ್ಟೆನೂ ತುಂಬ ಬರ್ತೇನೆ ಬೇ. ಆತಪ್ಪ ತಿಂದೆ ಹಂಗಾರ. ಅತ್ತಿಯರ ಅದು ನೋಡ್ರಿ, ಅದು ಮ್ಯಾಗಿ ಉಗಿ ಮಾಡಿ ಗಂಡಿಗೆ ಯಾರು ಊಟಕ್ಕೆ ನೀಡ್ತಾರನ ನಾಷ್ಟಕ್ಕೆ? ಅವೆಲ್ಲ ಗಂಡ್ಮಕ್ಳು ತಿನ್ನುವಂಥದ್ದನ? ಅದು 2 ನಿಮಿಷಕ್ಕೆ ಆಗುವಂಥ ಮ್ಯಾಗಿ ತಿಂದು ಗಂಡ್ಮಕ್ಳು ಕೆಲ್ಸಕ್ಕೆ ಹೋದ್ರೆ ಅವಕ್ಕೆ ಕೈಕಾಲು ಬಳ ಅನ್ನಂಗಲ್ಲ. ಕೈಕಾಲ ಶಕ್ತಿ ಇಲ್ಲ ಇರ್ತತಿ ಅವಕ್ಕೆ. ಅಯ್ಯ ದೇವ್ರೇ, ಅದೇನು ಆರೋಗ್ಯಕ್ಕೆ ಚಲೋ ಆಡೋ ಮಕ್ಕಳಿಗೆ ಅದನ್ನು ತಿನ್ನಬಾರ್ದು ಅಂತಾರೆ. ಇನ್ನು ಹೊರಗೆ ದುಡಿ ಗಂಡಸಿಗೆ ಕೈ ಮೈ ಗಟ್ಟಿಯಾಗಿರಲಿ, ಹೊಟ್ಟೆ ತಣ್ಣಗಿರಲಿ ಅಂತೇಳಿ ರುಚಿ ರುಚಿಯಾಗಿ ಇಂಥವೆಲ್ಲ ತಾಲಿಪಟ್ಟಿ, ಉಪ್ಪಿಟ್ಟು, ರೊಟ್ಟಿ, ಚಪಾತಿ, ಅನ್ನ, ಸಾರು ಇಂಥವು ಮಾಡಿ ಕೊಡ್ಬಿಟ್ಟು ಮ್ಯಾಗಿ ಕುದಿಸ್ಕೊತ ಕುಂತ್ಲಲ್ಲಿಕ್ಕೆ. ಅದೇನು ಅಡುಗೆ ಮಾಡಿ ಬಬ್ಬರಿ ಬೀಳ್ತೈತೆ ಏನವ? ಒಂದು ಇಟ್ಟು ದಿನ ಬೆಳಗ್ಗೆ ನಾಷ್ಟಕ್ಕೆ ಮಾಡ್ತಿರ್ತೀಯಲ್ಲ, 1 ಮುಟ್ಟಿಗೆ ಹೆಚ್ಚಿಗೆ ಹಾಕುವ, ಉಳಿದ್ರೆ ಬೇಕಾದ್ರೆ ಬಿಸಿ ಮಾಡ್ಕೊಂಡು ತಿಂದ್ರಾತು. ಆದ್ರೆ ಪಾಪ ನನ್ನ ಮಗ ದಿನ ನನಗೆ ಹೇಳಿ ಹೋಗೋ ಹೊತ್ನ್ಯಾಗ ಅದು ಕೊಟ್ಟು ತಿನ್ನಿಸಿ ಕಳಿಸ್ತಾನೆ. ಏನು ತಿಂದಿರ್ತೈತೆ, ಏನು ಬಿಟ್ಟಿರ್ತೈತೆ ಪಾಪ. ಅದಕ್ಕೆ ಒಂದಿಟ್ಟು ಮಾಡೋಕೆಲ್ಲ ಹೆಚ್ಚಿಗೆ ಮಾಡ. ಉಂಡ್ಲೆ ಹೆಚ್ಚಿಗೆ ಮಾಡಿ ನೀನು. ಆಯ್ತು. ಅವ್ರ ಮನೆಗೆ ಹೋದ್ರು ನಮಗೆ ತಪ್ಪಲ್ಲ. ಪರತಿಯ ಹಣ್ಣು ತಂದೆ ನೋಡು. ಈಗೇನು ಶಿವರಾತ್ರಿ ಅಲ್ಲ ಏನಲ್ಲ, ಎದಕ್ಕೆ ತರಕ್ಕೆ ಹೋದ್ರಿ ಹಣ್ಣು? 2 ಕಸ್ಬಿ ಬ್ಯಾಸ್ಗಿ ಈ ಪರಿ ಮನ್ಯಾಗ ವಯಸ್ಸಿನ ಹುಡುಗರು ಅದಾವು, ತಿನ್ಲಿ ಚಲೋ. ಹಣ್ಣು ಪಣ್ಣು ತಿಂದಷ್ಟು ಆರೋಗ್ಯ ಗಟ್ಟಿ ಆಕತಿ. ಈಗಿನ ಕೂಳ್ನಾಗಂತೂ ಏನು ಶಕ್ತಿ ಇಲ್ಲ, ಹಣ್ಣು ಕಲಬೆರಕಿನ ಬರಾಕತ್ತಾವ, ಆದ್ರೂ ಅಡ್ಡಿ ಇಲ್ಲ. ಹಣ್ಣು ತಿಂದ್ರೆ ಒಟ್ಟು ಒಳ್ಳೇದೆ. ಅದ್ರಾಗ ನಿನ್ ಸೊಸಿ ಅದು ಏನೋ ಡಯಟ್ ಅಂತ ಮಾಡ್ತಾಳ, ಮತ್ತೆ ಒಟ್ಟು ಹಣ್ಣು ಪಣ್ಣು ತಿನ್ಲಿಲ್ಲ ಅಂದ್ರೆ ಹೆಂಗ? ಇದು ಕೊಡು, ಎಲ್ಲ ತಿನ್ವಳಕ ಮತ್ತೆ ತಂದ್ರಾತ. ಮಾವ್ರ ಹಣ್ಣು ತಿಂದ್ರೇನ್ರಿ? ಚಲೋ ಆತ್ ಬಿಡ್ರಿ. ನಂಗೆ ಸಂಜೆ ಮುಂದೆ ಓದ್ಕೊಂಡು ಕುಂತಾಗ ಹೊಟ್ಟೆಸ್ತಂಗೆ ಆಗ್ಬಿಡ್ತಿತ್ತು. ತಿನ್ನಾಕ ಚಲೋ ಆತ, ತಿನ್ಬೋದಲ್ಲ ಆರಾಮಾಗಿ. ಅಂದಂಗ ಇನ್ನೆಷ್ಟು ವರ್ಷ ಉಳಿತವ ನಿಂದು ಓದುದು? ಇನ್ನು 2 ವರ್ಷ ರೀ ಮಾವ್ರ, ಅಷ್ಟೇ. ಬರೀ 2 ವರ್ಷ. ಅದಟ್ಟು ಓದ್ ಮುಗಿಸಿದೆ ಅಂತಂದ್ರೆ ಒಂದು ಒಳ್ಳೆ ಒಂದು ಡಾಕ್ಟ್ರ್ ಹಾಕೇನೆ ಅನ್ನೋದು ನಂಬಿಕೆ ಐತ್ರಿ ನಂಗೆ. ಯಪ್ಪ ಹಣ್ಣು ತಂದೇನ? ಚಲೋ ಆತ, ನಾನು ಹೇಳ್ಬೇಕಂತ ಮಾಡಿದ್ದೆ. ಆಮೇಲೆ ಒಂದು ಸ್ಕೂಟಿ ಕೇಳಿದ್ದಲ್ವಾ, ಸ್ಕೂಟಿ ಬುಕ್ ಮಾಡೀನಿ. ಏನು ಮೊನ್ನೆ ಮಾಡಿ ಬಂದಿದ್ದೆ. ಯುಗಾದಿಗೆ ತರ್ಬೇಕನ್ನೋದು ಭಾಳ ಇತ್ತು, ಆಗಲೇ ಇಲ್ಲ. ಅದು ನಾ ಹೇಳಿದ ಬಣ್ಣ ಕಲರ್ ಸಿಗಲೇ ಇಲ್ಲ. ಸ್ಕೂಟಿ ಬರಾಕತೈತಿ, ಪಟ್ನ ಹೋಗಿ ಪೂಜೆಗೆ ತಯಾರು ಮಾಡ್ಕೊ. ಸ್ವಲ್ಪ ಹೂ ಕುಂಕುಮ ಅರಿಶಿನ ಎಲ್ಲ ತಯಾರು ಮಾಡ್ಕೊ. ಸ್ಕೂಟಿ ಬಂದ್ಮೇಲೆ ಅದನ್ನ ತೊಗೊಂಡು ಇಬ್ರು ಗಂಡ ಹೆಂಡತಿ ಮಠಕ್ಕೆ ಹೋಗ್ಬರ್ರಿ. ಏನು ಮಾವ್ರ ಕರೇನು ಸ್ಕೂಟಿ ಕೊಡ್ಸಕತ್ತೀರಿ? ಬರ್ತೈತಿ ಈಗ? ಅಯ್ಯೋ ಮಾವ್ರ, ನೀವು ಹೇಳೇ ಇಲ್ಲ ಮನ್ಯಾಗ. ನನಗೆ ನನ್ನ ಸೊಸಿ ಕೊಡ್ಬೇಕಂತ ಅನ್ನಿಸ್ತು, ಅದಕ್ಕೆ ಬೇಡ ಸರ್ಪ್ರೈಜಾಗಿ ಕೊಡೋಣ ಅಂತೇಳಿ ನಿನಗೆ ಹೇಳಂಗೆ ವ್ಯವಸ್ಥೆ ಮಾಡೀನಿ. ಕಲರ್ ಮಾತ್ರ ನಂಗೆ ಇಷ್ಟ ಆಗೋದು ನೀಲಿ ಬಣ್ಣ. ಅದ ಬಣ್ಣದಾಗ ಸ್ಕೂಟಿ ಇದು ಮಾಡೀನಿ ನೋಡಿ ನಾನು. ಅಯ್ಯೋ ಮಾವರ, ನನಗೂ ನೀಲಿ ಅಂದ್ರೆ ಇಷ್ಟ. ನನಗೂ ಬ್ಲೂ ಕಲರ್ ಸ್ಕೂಟಿ ಅಂದ್ರೆ ಎಷ್ಟು ಚಂದ ಕಾಣ್ತೈತ್ರಿ ಕಾಕರ ಅದು. ಈಗ ನಂಗೆ ಇದು ಮಾವರ ಅಥವಾ ನನಗೆ ಏನು ಮಾತಾಡತ್ತೇನೆ ಅಂತೇಳಿ ಗೊತ್ತಾಗಲ್ದು ಮಾವರ. ನಂಗೆ ಭಾಳ ಖುಷಿ ಆಯ್ತು ರೀ. ಹಂಗೆ ನಾನು ಪೂಜೆಗೆ ತಯಾರು ಮಾಡ್ಕೊತೀನಿ. ಅಪ್ಪ ಚಲೋ ಆತಪ್ಪ, ನೀ ಸ್ಕೂಟಿ ಹೇಳಿದ್ದೆ ಪಾಪಕ್ಕೆ ಕೇಳಿ ಬೇಜಾರಾಗಿ ಸುಮ್ಮನೆ ಬಿಟ್ಟಿದ್ಲ. ಬೇಡ ಅನ್ನೋದಕ್ಕೆ ಇವಾಗ ಕಡಿಗೆ ಒಟ್ಟು ನೀನಾರ ತಂದೆಲ್ಪ. ಹ್ಞೂನಪ್ಪ, ಮತ್ತೆ ಏನು ಮಾಡ್ಬೇಕು, ಇಷ್ಟಪಟ್ಟಿಲ್ಲ, ಅದಕ್ಕೆ ನನ್ನ ಮಗಳಿದ್ದಂಗೆ ಐತದು, ಅದಕ್ಕೆ ತಂದೆ. ಸ್ಕೂಟಿ ತೊಗೊಂಡು ಮಠಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರ್ನು. ಅಪ್ಪ ಸುಮ್ ಕಾರ್ ತೊಗೊಂಡು ನೀವು ಹಿಂದೆ ಬರ್ತೀರೇನ? ಸ್ಕೂಟಿ ಒಳಗೆ ಅಷ್ಟರು ಆಗಲ್ಲ, ಮತ್ತೆ ಹೆಂಗೆ ಮಾಡೋಣ?
ಬೇಡ ಬೇಡ, ನೀವಿಬ್ರ ಗಂಡ ಹೆಂಡತಿ ಹೋಗಿ ಬರ್ರಿ. ಮತ್ತು ಸುಳ್ಳ ಕಾರ್ ತೊಗೊಂಡು ಅದಕ್ಕೂ ಪೆಟ್ರೋಲು ಸ್ಕೂಟಿಗೂ ಪೆಟ್ರೋಲು ಭಾಳಕತಿ. ಬೇಡ ಬೇಡ, ನಾವೇನು ಹೋಗಿರ್ತೀವಿ ಮಟ್ಟಕ್ಕೆ. ನೀವಿಬ್ರ ಗಂಡ ಹೆಂಡತಿ ಹೋಗಿ ಬರ್ರಿ, ನಡೀತೈತಿ. ಪೂಜೆ ಮಾಡ್ಸಕ್ಕೆ ಏನು 10 ಮಂದಿ ಬೇಡ, ನೀವು ಒಬ್ಬನ ಮಾಡಿಸಿದ್ರೆ ನಡೀತೈತಲ್ಲ. ಅಜ್ಜ ಇರ್ತಾನಲ್ಲ, ಅಜ್ಜನ ಆಶೀರ್ವಾದ ಮೊದಲು ಬೇಕಾಗಿರೋದು. ನೀವಿಬ್ರ ಹೋಗಿ ಬರ್ರಿ. ಹಾಂ, ನಿಮ್ಮ ಹೇಳೋದು ಬರೋಬ್ಬರಿ ಐತಪ್ಪ. ನಡೀತೈತಿ. ನೀನು ನಿನ್ನ ಹೆಂಡತಿ ಇಬ್ರು ಹೋಗಿ ಬರ್ರಿ. ಹುಷಾರಿ ರೋಡ್ನಾಗ. ಹ್ಞೂನಪ್ಪ. ಅಪ್ಪ ಗಾಡಿ ಮತ್ತೆ ನೋಡ್ತೇನೆ ರೀ. ಅಲ್ರಿ, ಎಷ್ಟು ಮುಟ್ತದ ಸ್ಕೂಟಿಗೆ? ಅದಕ್ಕೆ 1,60,000. ಏನು, 1,60,60,000 ರೂಪಾಯಿ? ಯವ್ವ ನಾವಲ್ಲೇವ. ಅಲ್ರಿ, ಅದನ್ನ ಬಡ್ಡಿ ಹಂಗೆ ಬಿಟ್ಟಿದ್ರ ತಿಂಗಳ ಬಡ್ಡಿ ಬರ್ತಿತ್ತಲ್ರಿ. ಈಗೇನು ಇದು ಗಾಡಿದು ರೊಕ್ಕ ದಿನಕ್ಕೆ ದಿನ ಕಡಿಮೆ ಆಕತಿ, ಬಡ್ಡಿ ರೊಕ್ಕ ಹಂಗಲ್ಲ ದಿನಕ್ಕೆ ದಿನ ಬೆಳ್ಕೊಂತ ಹೋಕತಿ. ಏನಪ್ಪ ಅಂತ ನನ್ನ ತಗ ಹೋಗ್ಲಿ, ತರೋದು ತಂದ್ರಿ ಕಡಿಮೆ ರೇಟಿಂದಾರ ತರ್ಬೇಕಾ? ಅಷ್ಟು ರೇಟಿಂದ ರೀ ತರೋದು? ಹುಂಬುಶೇನಿ, ಬರೇ ಬಡ್ಡಿ ಬಾಚಿ ಅದು ಇದು ನಾವು ರೊಕ್ಕ ಇಷ್ಟು ₹1 2 ಮಾಡ್ಬೋದು, ₹2 4 ಮಾಡ್ಬೋದು ಅಂತ ಇದನ್ನೇ ಯೋಚನೆ ಮಾಡ್ಕೊಂತ ಕುಂತು ಜೀವನದಾಗ ಸುಖವಾಗಿರೋದು ಯಾವಾಗ್ಲಿ, ಖುಷಿ ಪಡೋದು ಯಾವಾಗ? ಅವೆರಡು ನಮ್ಮ ಮಕ್ಕಳು, ನಾವು ದುಡ್ದಿದ್ದು ಅನುಭವಿಸೋದಾರ ಯಾವಾಗ? ಅದಕ್ಕೆ ಆರಾಮ್ ಅನುಭವಿಸ್ಬೇಕನ್ನೋ ಕಾರಣಕ್ಕೆ ತಂದದನ್ನು ಬಾಯಿ ಮುಚ್ಕೊಂಡ್ರಿ. ನೀ ಏನು ಡಾಕ್ಟರ್ ಕಲಿಯಾಕತ್ತಾಳಕಿ, ಏನು 2 ವರ್ಷಕ್ಕೆ ದೊಡ್ಡ ಡಾಕ್ಟರ್ ಹಾಕಾಳ. ನನಗೆ ನಮ್ಮೂರಾಗ ಇಲ್ಲೇ ಒಂದು ದವಾಖಾನಿ ಕಟ್ಟಿಕಿನ ಡಾಕ್ಟರ್ ಮಾಡಿ ಇಡ್ಬೇಕನ್ನೋ ತಲೆಯಾಗೈತಿ. ಅಂತ ಚಲೋ ಓದು ಹುಡುಗಿ ಬಸ್ಸಿಗೆ ಅಡ್ಡಾಡ ಅಂತ ಐತಿ. ಏನು ಸ್ಕೂಟಿ ಮ್ಯಾಗ ಅಡ್ಡಾಡ್ಲಿ ಸುಮ್ಮನಿರ. ಅದು ನನ್ನ ಮರ್ಯಾದೆಗೆ ಒಂದು ಘನತೆ, ಅದು ಗೊತ್ತೇನ? ಲೆಕ್ಕದಂತ ನೋಡಿದ್ರೆ ನನಗಿರುವ ಹಣ ಆಸ್ತಿ ಎಲ್ಲ ಅನುಕೂಲಕ್ಕೆ ಕಾರ್ನೆ ಹೋಗ್ಬಿಟ್ಟು ಕಾರ್ನೆ ಕರ್ಕೊಂಬರ್ಬೇಕಿನ್ನ. ಮನ್ಯಾಗ ಯಾರಿಗೂ ಪುರ್ಸತ್ತಿಲ್ಲ ಅಂತೇಳಿ ಸುಮ್ಮನೆ ಇರೋದಷ್ಟೇ. ಸ್ಕೂಟಿ ಒಳಗಾರ ಹೋಗಿ ಆರಾಮ್ ಬರ್ಲಿ. ಏನು ಸುಮ್ಮನೆ ನೀ ಎಲ್ಲದಕ್ಕೂ ಅಡ್ಡಾಕ್ಬಿಡಕಾಲ. ಅಲ್ರಿ, ಡಾಕ್ಟರ್ ಆದ್ರೆ ಎಲ್ಲರೂ ಬೇರೆ ದವಾಖಾನೆ ಕೆಲಸ ಸಿಗ್ತತೋರಿ. ಅದಕ್ಕೆ ನೀವು ಅಷ್ಟು ಹಾಕೊಂಡ ಬಂಡವಾಳ ಹಾಕಿ ದವಾಖಾನೆ ಕಟ್ಬೇಕಾ? ಹುಂಬುಶೇನಿ, ದವಾಖಾನಿ ಕಟ್ಟುದಂದ್ರೆ ಅದೇನು ಸಣ್ಣ ಪುಟ್ಟ ಅಂತ ಮಾಡಿ ಏನ್ ನೀನು? ಅಲ್ಲಲ್ಲಿ ನಾ ಏನಷ್ಟು ದೊಡ್ಡ ಪ್ರಮಾಣದಾಗ ಏನು ಕಟ್ಟಲ್ಲ, ಸಣ್ಣ ಪ್ರಮಾಣದಾಗ ಕಟ್ತೇನೆ ಅಂತೇಳಿ ಇಟ್ಕೋ. ಅದು ಹೋಗ್ಲಿ, ಅದೇನು ನಮ್ಗೇನು ಲಾಸ್ ಏನಲ್ಲ, ಲಾಭನೇ. ಆ ರೊಕ್ಕ ಬರ್ತಿರ್ತತಿ, ಅದನ್ನ ನಡ್ಸ್ಕೊಂಡು ಹೋಗೋರ ಮೇಲೆ ಡಾಕ್ಟರ್ಸ್ ಮೇಲೆ ಇರ್ತದ. ಅದು ನಂಗೆ ಗೊತ್ತಿಲ್ಲ. ನಾ ಅದನ್ನೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಕೇಳಿ ಮಾಡಿ ಅದಕ್ಕೆಲ್ಲ ಲೈಸೆನ್ಸ್ ತೊಗೊಂಡು ಅದ್ರದ್ದೆಲ್ಲ ಪ್ರತಿಯೊಂದು ಪ್ರೊಸೀಜರ್ ಭಾಳ ಅದಾವ ತಗೋ. ಅದನ್ನೆಲ್ಲ ಮಾಡ್ಬೇಕತಿ. ಮೊದಲು ನಾನು ಸುಸಿ ಡಾಕ್ಟರ್ ಆಗಲಿ. ಏನಾಗ್ಬೇಕಂದ್ರೆ ಇನ್ನೂ 2-2.5 ವರ್ಷಕ್ಕೆ ಮಾತೈತಿ, ನೋಡೋಣ. ತಗೋ ಹಿಡಿ, ಹಣ್ಣು ಒಳಗೋಯ್.